ರೀ ನಮ್ ಭಾವ ಎಷ್ಟೊಳ್ಳೆವ್ರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳಿ ನನ್ನ ಮಗ, ಅವನೇನೆ ಬಿಟ್ಕೊಡೋದು. ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೇ ನನ್ ಮಗನೆ, ಮಂಡ್ರಿಗಪ್ಪ ನನ್ ಮಗನೆ, ನನ್ಗೆ ಮೋಸ ಮಾಡ್ತೀನಲ್ಲೇ. ಅಯ್ಯೋ ನಿನ್ನಲೆ ನಿನ್ನಿವತ್ತಲೇ. ಬಾರಲೇ ಬಾರ ಆಚೆಗೆ. ಏನೋ ನಿಂದು ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್. ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬುಡ್ಬುಡ್ಕೆ ನಿನ್ ಸ್ವಲ್ಪ ಓವರ್ ಆಯ್ತು. ನಿಂದು ಕೂಡ ಬಹಳ ಜಾಸ್ತಿ ಮಾತಾಡ್ಬೇಡ. ಕೂದಲು ಬಳಸಿ ಬೋರ್ಡ್ ಮಾಡ್ಬಿಡ್ತೀನಿ. ಲೇ ಮಾವ ಬಾರೋ, ಇವತ್ತೆರಡರಲ್ಲಿ ಒಂದ್ ಆಗ್ಲೇಬೇಕು. ಬರಲೇ ಅಯ್ಯಪ್ಪ. ಮಾವ ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ. ಏನ್ ಸಮಾಚಾರ? ಇನ್ನೇನ್ ಮಾವ ಸುಳ್ಳು ಶಾಸ್ತ್ರ ಹೇಳ್ಸ್ಬಿಟ್ಟು ನನ್ಗ್ ಮೋಸ ಮಾಡ್ತಾವ. ನೋಡಿ ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ನಿನ್ ಸ್ವಲ್ಪ ಓವರ್ ಆಯ್ತು. ನಿಂದ ಅದಕ್ಕಿಂತ ಓವರ್ ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ 3 ಕಾಸ್ಗೂ ಬೆಲೆ ಇಲ್ದಲೇ ಇರು ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್, ನೀನ್ ಮದುವೆ ಆಗಿ 5 ವರ್ಷ ಆಯ್ತು, ನೀನ್ ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಜಾಗ ಖಾಲಿ ಮಾಡಿ. Come on, darling. Hey, robbers, don't disturb me. ಬಾರೆ ಬಾರೆ ರಂಗಮಂಚಕ್ಕೆ.